ಭೀಷ್ಮಕೆರೆಗೆ ಉಪಲೋಕಾಯುಕ್ತ ಭೇಟಿ, ಚರಂಡಿ ನೀರು ತಡೆಗೆ ಕಟ್ಟುನಿಟ್ಟಿನ ಸೂಚನೆ. ಆಗಸ್ಟ್ 6 ಉಪಲೋಕಾಯುಕ್ತ ನ್ಯಾಯಮೂರ್ತಿ ಕೆಎನ್ ಫಣೀಂದ್ರ ಅವರು ಭೀಷ್ಮಕೆರೆಗೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ಪರಿಶೀಲಿಸಿದರು. ಈ ವೇಳೆ ಕೆರೆಗೆ ಚರಂಡಿ ನೀರು ಸೇರುತ್ತಿರುವುದನ್ನು ಗಮನಿಸಿದ ಅವರು ಅದನ್ನು ತಡೆಯಲು ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಅಧಿಕಾರಿಗಳು ಮನಸ್ಸಿನಿಂದ ಕಾರ್ಯನಿರ್ವಹಿಸಿ ಉತ್ತಮ ಕೆಲಸ ಮಾಡುವ ಉತ್ಸಾಹ ತೋರಬೇಕು ಎಂದು ಅವರು ಹೇಳಿದರು. ಭೀಷ್ಮಕೆರೆಯ ಅಳತೆ ಜಮಾ ಮಾಡಿಸಿ ನಿರ್ಬಂಧಿತ ಪ್ರದೇಶದಲ್ಲಿ ಯಾವುದೇ ರೀತಿಯ ವಸತಿ ನಿರ್ಮಾಣಕ್ಕೆ ಅವಕಾಶ ನೀಡಬಾರದು ಎಂದು ಸ್ಪಷ್ಟಪಡಿಸಿದರು. ಚರಂಡಿ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರವಾಗಿ ಎಸ್ಟಿಪಿ ಯೋಜನೆ ರೂಪಿಸಿ ಜಾರಿಗೊಳಿಸಬೇಕು ಎಂದು ಸೂಚಿಸಿದ ಅವರು ಈ ಕುರಿತು ನಿರ್ಲಕ್ಷ್ಯ ತೋರಿದರೆ ಪ್ರಕರಣ ದಾಖಲಿಸುವುದಾಗಿ ಎಚ್ಚರಿಕೆ ನೀಡಿದರು. ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗುವವರೆಗೂ ಕ್ರಮ ಮುಂದುವರಿಯಲಿದೆ ಎಂದು ಅವರು ಹೇಳಿದರು. ಬ್ಯೂರೋ ರಿಪೋರ್ಟ್ NKSTV4 ಗದಗ್. ಎಸ್ಟಿಪಿ ಮಾಡಿದ್ರೆ ಬೆಸ್ಟ್ ಇರುತ್ತೆ. ಎಸ್ಟಿಪಿ ಮಾಡಿದ್ರೆ ನಿಮಗೆ ವಾಟರ್ ಸೋರ್ಸ್ಗೂ ಇರುತ್ತೆ, ನೀರು ಟ್ರೀಟೆಡ್ ವಾಟರ್ ಕೆರೆಗೆ ಬರ್ತದೆ. ಅವಾಗೇನು ಪ್ರಾಬ್ಲಮ್ ಆಗಲ್ಲ. ನೀವು ಫಿಶರಿ ಎಲ್ಲ ಮಾಡ್ಕೋಬೋದು. ಅಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೋದು. ಜೆಂಡೆಲ್ಲ ಹಿಂಗೆ ಇಟ್ಕೊಳ್ಳಿ, ವಾಸನೆ ಬರುತ್ತೆ. ಅಲ್ಲಿವರೆಗೆ ಸುಮ್ಮನೆ ನೀವು ಒಂದು ಸಿಮೆಂಟ್ ಇದು ಕಡೆ ಎಲ್ಲ ವೇಸ್ಟ್ ಆಗೋದ್ರ ಬದಲು ಅಲ್ಲೆಲ್ಲ ನೀರು ನಿಂತು ಅಲ್ಲಿ ನಾನು ನೋಡಿದೆ, ನಾನು ಅಲ್ಲಿಂದ ಮೇಲೆ ಅವ್ರು ಬಂದು ಸಜೆಷನ್ ಕೊಡ್ತಾರೆ. ನೀವು ಕ್ಲೀನಾಗಿ ಏನು ಗಿಡಗಳು ಹಾಕ್ಬೋದು, ಇದನ್ನೆಲ್ಲ ತೆಗೆಸಿದ್ರೆ ಏನು ಗಿಡ ಹಾಕ್ಬೋದು, ನೀರು ನಿಂತ್ಕೊಳ್ಳೋದು ತಪ್ಪುತ್ತೆ. ಒಂದು ಕಡೆ ಚಾನಲೈಸ್ ಮಾಡಿ ಜಾತ್ರೆ ಹಾಕಿದ್ರೆ ಕಸ ಮಣ್ಣು ಅದು ಇದು ಎಲ್ಲ ಬಂದೇ ಹೋಗುತ್ತೆ. ಅಲ್ಲಿವರೆಗೆ ಏನು ಮಾಡ್ತೀರಾ? ಚಾನಲ್ ಮಾಡ್ತೀರಿ, ಇದೆಲ್ಲ ಕ್ಲೀನ್ ಮಾಡಿಸ್ಬೇಕು. ಈ ಜಂಡೆಲ್ಲ ತೆಗೆಸ್ಬೇಕು. ಹಾಂ ನೋಡಿ, ಆ ಕಡೆ ಎಲ್ಲ ಇದೆಯಲ್ಲ, ಅವ್ರೇನು ಮಾಡ್ಕೋಬಾರ್ದು ಅಂತಲ್ಲ, ಪರ್ಮನೆಂಟ್ ಸ್ಟ್ರಕ್ಚರ್ಸ್ ಏನು ಬರಬಾರ್ದು. ಇನ್ನೇ ಮಾಡಿಬಿಟ್ಟಿದ್ದಾರೆ. ಶುರುವಾಗುತ್ತೆ, ಕೋರ್ಟ್ಗೆ ಹೋಗ್ತಾರೆ, ಅದಾಗುತ್ತೆ ಇದಾಗುತ್ತೆ. ಅದ್ರ ಬದಲು ಗೌರ್ಮೆಂಟಿಂದ ಒಂದು ಒನ್ ಟೈಮ್ ಇದನ್ನು ಮಾಡಿಸಿ, ಸ್ಕೀಮ್ ಮಾಡಿಸಿ. ಸರಿ ಅಣ್ಣ, ಇಲ್ಲೂ ನೀರು ನೋಡಿ ದಿನ ಅದನ್ನೇ ಮತ್ತೆ ಇಲ್ಲ ಅಲ್ಲ, ಕರೆಕ್ಟ್. ಅಲ್ಲಿಂದ ಆಚೆಗೆ ಪಾಸ್ ಆಗುತ್ತೆ. ಕೆರೆ ದಾರಿಲೇ ಸಿಕ್ಕುತ್ತೆ, ವಿಸಿಟ್ ಮಾಡಿರೋ ಮಾಡ್ಬೋದು. ಇಷ್ಟು ದಿನ ಮಾಡಿದ್ದೆ ಅಂತ ಸಣ್ಣ ಬೀಳೋದೇ ಇಲ್ವಾ? ಎಲ್ಲ ಜಾಡ್ರ ಹಾಕ್ರಿ, ಅದನ್ನ ಕ್ಲೀನ್ ಮಾಡಿಸಿ. ಹೋಲ್ ಇದೆಯಲ್ಲ, 2 ಹೋಲ್ ಇದೆ ನೋಡಿ, 2 ಇದೆ. ಅದನ್ನ JCB ತಂದು ಎಲ್ಲ ತೆಗೆದು ಆ ಕಡೆ ಕ್ಲೀನಾಗಿ ಫ್ಲೋ ಆಗಂಗೆ ಮಣ್ಣೆಲ್ಲ ಹತ್ಸಿ ಜಾಡ್ರ ಹಾಕ್ಸಿದ್ರೆ ಏನಾಗುತ್ತೆ, ಬರೀ ನೀರು ಮಾತ್ರ ಹೋಗುತ್ತೆ. ಈ ಕಸ ಕಡ್ಡಿ ಎಲ್ಲ ನಿಂತ್ಕೊಳುತ್ತೆ. ಅದನ್ನು ನೀವು ಒಂದು 3 ದಿವಸಕ್ಕೋ 4 ದಿವಸಕ್ಕೋ ನಿಮ್ಗೆ ಬರ್ತದಲ್ಲ, ವೆಹಿಕಲ್ ಗಾಡಿ ಬರುತ್ತೆ, ಅದಕ್ಕೆ ಹಾಕ್ಸಿ ಕ್ಲೀನ್ ಮಾಡಿಸ್ತಾರೆ. ಈ ಜಂಡೆಲ್ಲ ತೆಗಿಸ್ಬೇಕು. ಇವತ್ತೇ ಶುರು ಮಾಡಬೇಕು. ಹಾಂ, ನಾಳೆ ನನಗೆ ರಿಪೋರ್ಟ್ ಕೊಡಬೇಕಿತ್ತು. ಇದು ಮಾಡಿ ನಾಳೆ ವಾಸನೆ ಹಿಂಗೆ ಕೊಟ್ಕೊಂಡೇ ಹೋಗ್ತಿರ್ತೀರಾ.